ವೆಲ್ಕಮ್ ಸರ್. ಇದೇ ಸರ್ ಬೆಂಗಳೂರು. ಮೊದಲು ಇದನ್ನ ಬೆಂದಕಾಳೂರು ಅಂತ ಕರಿತಾ ಇದ್ರು. ಕುಡಿಲಿ ಸರ್. ಇದು ನಿಮ್ಮ ಅತ್ತೆಯವರ ರೀಸೆಂಟ್ ಫೋಟೋ ಸರ್. ಹೆಸರು ಸರಸ್ವತಿ ಅಂತಿದ್ರು, ದುರ್ಗಿಗಿಂತ ಪವರ್ಫುಲ್ ಸರ್. ಇವ್ರು ನಿಮ್ಮ ಮಾವ ಸರ್. ಡೈನಾಮಿಕ್ ಇರೋ ಅಂದ್ರೆ ತಪ್ಪಾಗೋದಿಲ್ಲ. ಈಗ ಲೈಫ್ ತುಂಬಾ ನೋಡ್ಬಿಟ್ರಲ್ಲ ಸರ್, ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಇವರಿಬ್ಬರ ಬಗ್ಗೆ ಸೇರಿಸಿ ಹೇಳ್ಬೇಕು ಅಂದ್ರೆ ನಿಮ್ಮ ಮಾವ ಕೋರ್ಟಲ್ಲಿ ಲಾಯರು, ಮನೆಯಲ್ಲಿ ಅತ್ತೆ ಜಡ್ಜು, 3 ಜನ ಹೆಣ್ಮಕ್ಳು. ಇಬ್ಬರು ತಮ್ಮ. ತುಂಬಾ ತಿಳ್ಕೊಂಡಿದೆ ಅಂತ ಗೊತ್ತು, ಜಾಸ್ತಿ ಇಂಪ್ರೆಸ್ ಮಾಡಕ್ ಹೋಗ್ಬೇಡ ಸರ್. ನೆಕ್ಸ್ಟ್ ನೀವೇನು ಹೇಳ್ತೀರೋ ಅದಕ್ಕೆ ಪ್ರಿಪೇರ್ ಆಗ್ತೀನಿ ಸರ್. ನೆಕ್ಸ್ಟ್ ಏನು ಅಂತ ಯಾರಿಗೂ ಗೊತ್ತು, ಬಂದಿದ್ದೀವಿ ಅಷ್ಟೇ. ನೆಕ್ಸ್ಟ್ ಏನು ಅಂತ ಗೊತ್ತಿರೋ ನೀ ಇರ್ತಾ ಇದೆಯಾ ಕೆಲಸದಲ್ಲಿ? ಸಾರಿ ಸರ್. ಅತ್ತೆ ಮನೇಲಿ ಬರುತ್ತೆ ಸರ್. ಅತ್ತೆ ಮನೆ ಜಯನಗರ ಸರ್. ಆದ್ರೆ ಮಾವ ಹೈದರಾಬಾದ್ ಇಂದ ಚೆಕ್ಔಟ್ ಆಗಿ ಈಗ ಅಲ್ಲಿ ಹೋಗ್ತಾ ಇದಾರೆ ಸರ್. ರಿಸೀವ್ ಮಾಡಕ್ಕೆ ಯಾರು ಬಂದಿರ? ಒಂದು ಹೊಸ ಟೀಮ್ ರೆಡಿ ಮಾಡಿದ್ದೀನಿ ಸರ್. ಒಂದು ವೆಹಿಕಲ್ ರೆಡಿ ಮಾಡಿ. ಚಾಪರ್ ರೆಡಿ ಮಾಡಲ ಸರ್? ರೋಡಲ್ಲಿ ಹೋಗೋದಕ್ಕೆ ಗಾಳಿ ಇಲ್ಲಲ್ಲ. ಸರಿ ಸರ್. ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಕಾರು. ರೇಟ್ ಎಷ್ಟು? 80 lakhs. ನಾರಾಯಣ್ ಸರ್, ಕೊಟ್ಕೊಳ್ಸಿ ಅವ್ರಿಗೆ. ಅಮೆರಿಕನ್ ಎಕ್ಸ್ಪ್ರೆಸ್ ಚೆಕ್ ಈಕ್ವಲ್ ಟು ಕ್ಯಾಶ್. ಕ್ಯಾಶ್ ಕೊಟ್ರೆ ಕಾರ್ ಕೊಡ್ಬೇಕಾ? ಇನ್ನೇನು ವಾರ್ನಿಂಗು ಕೊಡ್ಬೇಕಾ? ಟ್ಯಾಕ್ಸಿ. ಥ್ಯಾಂಕ್ ಯು. ಇನ್ನು 10 minutes ವೇಟ್ ಮಾಡಿದ್ರೆ ಇವ್ರ ಮೇಲೆ ರೈಟ್ ಹೇಳ್ತಾರೆ. ಆಗ ನಿಮ್ಮ ಮತ್ತೆ ವಿಧಿವೆ ಆಗ್ತಾರೆ. ಯೋಚನೆ ಮಾಡಿ ಸರ್. ವಿಧಿ ಇಲ್ಲದೆ ನಿಮ್ಮ ದಾರಿಗೆ ಬರ್ತಾರೆ. ವಾಟ್ ಡು ಯು ಸೇ ಸರ್? ನೋಡಿ ಚಕ್ರಪಾಣಿಯವರೇ, ನಿಮ್ ಸಾಲ ತೀರ್ಸೋಕೆ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು. ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಓಂ ಶಕ್ತಿ? ಕಲ್ಲು ಬಸ್ವ ಮೇಯಕ್ ಹೋದ್ಮೇಲೆ ಬರ್ಲ? ಏನ್ ಹಂಗ್ ಕಣ್ಣು ಕೆಂಪು ಮಾಡ್ಕೊಂಡು ನೋಡ್ತಾ ಇದ್ದೀರಾ? ನಮಗೂ ಕಣ್ಣಿದೆ. ಒಂದು ಪೆಗ್ ಹಾಕಿದ್ರೆ ನಿಮಗಿಂತ ಜಾಸ್ತಿ ಕೆಂಪಗಾಗುತ್ತೆ. ಐ ಥಿಂಕ್ ವಿ ನೀಡ್ ಟು ಹ್ಯಾವ್ ಸಮ್ ಡಿಗ್ನಿಟಿ ಹಿಯರ್. ಅಲ್ಲ ಓಂ ಶಕ್ತಿ, ಸಾಲ ಕೇಳಕ್ ಬಂದಾಗ ಅಣ್ಣ ನನಗೆ ಅಷ್ಟು ಕೋಟಿ ಕೊಡು, ಅಣ್ಣ ನನಗಿಷ್ಟು ಸಾಲ ಬೇಕು ಅಂತ ಬಾಯಿ ತುಂಬಾ ಕನ್ನಡದಲ್ಲಿ ಮಾತಾಡ್ತೀರಾ. ಅದೇ ಸಾಲ ವಾಪಸ್ ಕೇಳಕ್ ಬಂದಾಗ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಮೇಡಮ್, ಯಜಮಾನರನ್ನ ಜಾನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಮೇಡಮ್. ದೇವಸ್ಥಾನದ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋಗ್ತಾರೆ. ಇವಮ್ಮ ನನ್ನ ಹಿಂಗ್ ಬಿಟ್ಟು ಹೋಗ್ತಾವಳಲ್ಲ. ಅಯ್ಯೋ ಓಂ ಶಕ್ತಿ, ಈ ಸಾಲ ಕೊಡೋದು ಯಾಕೆ, ಪಪ್ಪಿಷೆ ಮಾಡಿಸ್ಕೊಳ್ಳೋದು ಯಾಕೆ? ಇರ್ಲಿ, ಓಂ ಶಕ್ತಿ ಹರಕೆ ತೀರಿಸ್ ಬರ್ತೀನಿ. ಖರ್ಚು ಪಿಲ್ಲ ಟೈಮ್ ನೋಡಿ ಕಣ್ಣೀರು ಹಾಕಿಸ್ತೀನಿ. ಇನ್ನು 2 ಕಿಲೋಮೀಟರ್ ದೂರ ಹೋಗಿದ್ರೆ ಇನ್ನು ದೊಡ್ಡ ಹಾಸ್ಪಿಟಲ್ ಇತ್ತು. ಅಲ್ಲಿ ಕರ್ಕೊಂಡು ಹೋಗಕ್ಕೆ ನಿನಗೆ ಏನಾಗಿತ್ತು? ಮೇಡಮ್, 2 ಕಿಲೋಮೀಟರ್ ಅಲ್ಲಿ ಸ್ಮಶಾನನೂ ಇದೆ. ಹಾರ್ಟ್ ಅಟ್ಯಾಕ್ ಆದಾಗ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಗಿಂತ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಯು ಬೆಟರ್ ಥ್ಯಾಂಕ್ ಹಿಮ್. ಏನ್ ಸರ್ ಇವರು ಕುಂಕುಮ ಉಳಿತಲ್ಲ ಅಂತ ಕೈ ಹಿಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾರೆ ಅನ್ಕೊಂಡ್ರೆ ಕಾಲರ್ ಇಟ್ಕೊಂಡು ಕೂಗಾಡ್ತಾರೆ. ಆ ತಾಳ್ಮೆ ಅವ್ರಿಗೆ ಇದ್ದಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿವರೆಗೆ ಯಾಕೆ ಬರ್ತಾ ಇದ್ವಿ? ಪ್ರಕಾಶ್, ನನ್ನ ಅಡ್ಮಿಟ್ ಮಾಡಿಸಿದ್ಯಾರು? ಸ್ವಾಮಿ ಮೇಡಮ್, ಆ ಡ್ರೈವರ್ಗೆ ಕಾರಲ್ಲಿ ಬ್ರೀಫ್ ಕೇಸ್ ಇದೆ, ಅದನ್ನ ತಗೊಂಡ್ ಬಾನು. ಅದರಲ್ಲಿ 1 ಲಕ್ಷ ಅವನಿಗೆ ಕೊಟ್ಟು ಕಳ್ಸು. ಸರಿ ಮೇಡಮ್. ನನ್ನ ಜೊತೆಲಿ ಬದುಕೋಕ್ಕೋಸ್ಕರ ನೀನ್ ಆಸ್ತಿ ದುಡ್ಡು ಎಲ್ಲ ಬಿಟ್ಟು ಬಂದೆ. ಈಗ ನಾನು ಬದುಕಿಸ್ತವನ್ಗೆ ಅದೇ ದುಡ್ಡು ಕೊಟ್ರೆ ಹೇಗ್ ಸರ್ಸು?
ನಾನ್ ಮತ್ತೆ ಮಾತಾಡಕ್ ಮಾಡ್ದವನ್ನ ಮಾತಾಡ್ದೇನೋ ಹಾಗೆ ಕಳಿಸಿದ್ರೆ ಆ ದೇವ್ರು ಕೂಡ ಮೆಚ್ಚೋದಿಲ್ಲ. ಹಲೋ, ಕರೀತಾ ಇದ್ದಾರೆ. ಸರ್ ನಿಮ್ಮ ನಂಬರ್ ರಿಸೀವ್ ಮಾಡು. ಒಳಗಡೆ ಏನ್ ಮಾತಾಡ್ತಿದ್ವಿ ಕೇಳಿಸ್ಕೊ. ಎಸ್ ಸರ್. ಅಲ್ಲಿ ಒಂದ್ ಮಾತು ಮಿಸ್ ಆದ್ರೂ ನಿಂದ ಒಂದೊಂದು ಪಾಠ ಒಂದೊಂದು ಕಡೆ ಬಿದ್ದಿರುತ್ತೆ. ಸರಿ ಸರ್. ಏನ್ ನಿನ್ನ ಹೆಸರು? ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರಿ. ಓಕೆ ಡಾಕ್ಟರ್. ಸಾರಿ ಸರ್, ಚಂದು ಅಂತ ಸರ್. ಏನ್ ಕೆಲಸ ಮಾಡ್ತೀಯಾ? ಆಂಬುಲೆನ್ಸ್ ಡ್ರೈವರ್ನ ಬರಕ್ ಹೇಳಿದಿರಾ? ಹೇಳಿದ್ದೀನಿ ಸರ್. ಡ್ರೈವರ್ ಸರ್? ಸಾಕ್ಷಾತ್ ಕುಬೇರಂಗೆ ಡ್ರೈವ್ ಮಾಡ್ತಿದ್ಯೋ ಹೆಂಗೆ? ನನ್ ಮದ್ವೆ ಆಗೋ ಹುಡುಗ ದುಬೈಯಲ್ಲಿದ್ದಾನೆ. ದುಬೈಯಲ್ಲಿ ಶೇಖ್ ಅವ್ರಿಗೆ ಡ್ರೈವರ್ ಆಗಿದ್ದೆ ಸರ್. ಈಗ ಕೆಲಸ ಬಿಟ್ಟು ಇಲ್ಲಿ ಬಂದೆ. ಬಂದ್ಬಿಟ್ಯಾ? ಕಳಿಸ್ಬಿಟ್ರು ಸರ್. ಯಾಕೆ? ಯಾವ ಕೇಸ್ ಬಂದಿರೋದದು? ನೀರಲ್ಲಿ ಬಿದ್ದಿರೋದು ಸರ್. ಸರ್ ಅದು ದುಬೈಯಲ್ಲಿ ಶೇಖ್ ಇದಾರಲ್ಲ, ಅವ್ರ ಹೆಂಡತಿ ನೀರಲ್ಲಿ ಬಿದ್ದು ಮುಳುಗ್ತಾ ಇದ್ರು, ಅವ್ರನ್ನ ಕಾಪಾಡದೆ ಅದಕ್ಕೆ ಕಳಿಸ್ಬಿಟ್ರು ಸರ್. ದುಬೈ ಅಂದ್ರೆ ಬರೀ ಮರುಭೂಮಿ ಅಲ್ವಾ? ಅಲ್ಲಿ ಸಮುದ್ರ ಬೇರೆ ಇರುತ್ತಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸರ್. ಈಜಕ್ ಬರ್ದೆ ಸ್ವಿಮ್ಮಿಂಗ್ ಪೂಲ್ ಯಾಕೆ ಕಳ್ಸಿದ್ರು? ಕಲಿಯಕ್ಕೆ ಸರ್. ಅದೆಲ್ಲ ಹಾಳಾಗೋಗ್ಲಿ, ನಿನ್ ಯಾಕಪ್ಪ ಕಳ್ಸಿದ್ರು? ಸರ್ ಅದು ದುಬೈಯಲ್ಲಿ ಹೆಂಗಸರನ್ನ ಅವ್ರವ್ರ ಗಂಡದ್ರ ಮಾತ್ರ ನೋಡ್ಬೇಕು, ಮುಟ್ಬೇಕು ಸರ್. ನಾನು ಎರಡು ಮಾಡ್ಬಿಟ್ಟೆ. ಅದಕ್ಕೆ ಅದು ದುಬೈನಲ್ಲಿ ಅಲ್ರಿ, ಇಡೀ ಜಗತ್ತಿನಲ್ಲಿ ಹಾಗೆ ಇರೋದು. ಕಾನೂನು ಪ್ರಕಾರ ತಪ್ಪೆ ಸರ್ ಅದು. ಸೊ ಕಾನೂನು ಪ್ರಕಾರ ನಾನು ಇರೋ ಹಾಗಿಲ್ಲ ಅಂತ ಹೇಳಿ ದುಬೈ ಶೇಖ್ ಅವರು ಅವ್ರ ಕಡೆಯವ್ರಿಗೆ ಡ್ರೈವರ್ಗೆ ಎಷ್ಟಾದ್ರೂ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡಿ ಅಂತ ಹೇಳಿದ್ರು ಸರ್. ಕೈ ತುಂಬಾ ದುಡ್ಡು ಕೊಟ್ಟು ಡ್ರೈವರ್ನ ಕಳಿಸ್ಬಿಡಿ ಅಂದ್ರು ಸರ್. ಇದನ್ನ ಯಾಕೆ ಒತ್ತಿ ಹೇಳ್ತಿದ್ಯಾ? ನಮ್ಮಿಬ್ಬರಿಗೂ ಅರ್ಥ ಆಗ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಎ ಮಿನಿಟ್. ಈ ಸೂಟ್ ಕೇಸ್ ಒಳಗಡೆ ತಗೊಂಡು ಕೊಟ್ರೆ ನಿಮ್ಗೆ ಏನ್ ಸಿಗುತ್ತೆ? ಇಷ್ಟೊತ್ತು ಎಲ್ಲಿ ಹೋಗಿದ್ಯಾ ಅಂತ ಒಂದು ಚಿಕ್ಕ ಡೈಲಾಗ್ ಸಿಗುತ್ತೆ. ಇದೇ ಸೂಟ್ ಕೇಸ್ ನಮಗ್ ಕೊಟ್ರೆ ನೀವ್ ಎಲ್ಲಿ ಬೇಕಾದ್ರೂ ಓಡಾಡಕ್ಕೆ 80 lakhs ಕಾರ್ ಸಿಗುತ್ತೆ. ತಗೊಳ್ಳಿ. ನೀನ್ ಯಾಕೆ ತಂದೆ? ನಮ್ ಡ್ರೈವರ್ ಅಲ್ಲಿ 80 ಲಕ್ಷ ಕಾರ್ ಕ್ಲೀನರ್ ಆಗಾದ್ರೂ ಇರ್ತೀನಿ, 60 ಲಕ್ಷ ಕಾರ್ ಡ್ರೈವರ್ ಆಗಿರಲ್ಲ ಅಂತ ಹೇಳಿ ನನ್ನ ಕೈ ಕೊಟ್ಟು ಕಳಿಸ್ದ. ನೀನ್ ಯಾರು? ಆ ಬೆಡ್ ಪೇಷಂಟ್. ನಾರಾಯಣ ಸರ್, ಇನ್ ಮುಂದೆ ನಿಮ್ಗೆ ಮಕ್ಕಳಾಗಲ್ಲ. ಹಿಂದೆ ಏನು 1 ಡಜನ್ ಮಕ್ಕಳು ಆಗಿದ್ವು. ಅವನ್ ಸರಿಯಾದ ಸಮಯಕ್ಕೆ ಕೆಲಸ ಬಿಟ್ಟ. ನಿನ್ಗೇನ್ ತೊಂದರೆ ಇಲ್ಲ ಅಂದ್ರೆ ನಮ್ಮ ಮನೇಲಿ ಕೆಲಸ ಮಾಡ್ತೀಯಾ? ಕಷ್ಟದಲ್ಲಿ ಕಣ್ಣೀರಲ್ಲೇ ಕೈ ತೊಳಿತಾರೋ ನನಗೆ ಕೆಲಸ ಕೊಡ್ತಾ ಇದ್ದೀರಾ ಸರ್. ಖಂಡಿತವಾಗ್ಲೂ ನಿಮ್ ಸೇವೆ ಮಾಡ್ತೀನಿ. ಪನ್ನೀರಲ್ಲಿ ಸ್ನಾನ ಮಾಡೋ ನೀವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಾ? ಅವನ್ ಯಾರೋ ಏನು ಅಂತ ಗೊತ್ತಿಲ್ಲ ಕೆಲಸ ಕೊಡೋದು ಸರಿ ಅಂತ ಅನ್ಸಲ್ಲ ಮೇಡಮ್. ಸ್ವಾಮಿ, ಸಾರಿ ಮೇಡಮ್. ಸ್ಯಾಲರಿ ಎಷ್ಟು ಕೊಡ್ಬೇಕು? ಅವ್ರಿಗೆ ಸ್ಯಾಲರಿ ಕೊಡ್ಬೇಕು ಅಂದ್ರೆ ರಿಸರ್ವ್ ಬ್ಯಾಂಕ್ ಡೇ ಅಂಡ್ ನೈಟ್ ನೋಟ್ ಪ್ರಿಂಟ್ ಮಾಡಬೇಕು. ನಾಳೆಯಿಂದ ಒಂದು ಡ್ಯೂಟಿ ಜಾಯ್ನ್ ಆಗು. ಓಹೋ, ನಿಂಗೆ ಈ ಶೋಕಿ ಬೇರೆ ಇದ್ಯಾ? ಇರೋ ಮಮ್ಮಿಗೆ ಹೇಳ್ತೀನಿ. ರೀಸೆಂಟ್ ಆಗಿ ನಾವೊಂದು ಪಾರ್ಟಿಗೆ ಹೋಗ್ತೀವಿ. ಮನೆಯಿಂದ ಹೊಡ್ಬೇಕಾದ್ರೆ ಡೀಸೆಂಟ್ ಆಗಿರೋ ಒಂದು ಬಟ್ಟೆ, ಇಳಿಬೇಕಾದ್ರೆ ಒಂದು ಬಟ್ಟೆ. ಅದು ನಿಮ್ಮ ಅಮ್ಮಂಗಿನ್ನೂ ಗೊತ್ತಿಲ್ಲ, ಕರೆಕ್ಟಾ? ಈಗ ಒಂದು ಚಿಕ್ಕ ಕತೆ ಹೇಳ್ತೀನಿ ಬನ್ನಿ. ಒಂದು ಹುಡುಗಿಗೆ ಒಂದು ಜೀನಿ ಲ್ಯಾಂಪ್ ಸಿಕ್ತಂತೆ. ಜೀನಿ ಲ್ಯಾಂಪ್ ಗೊತ್ತಲ್ಲ, ಉಜ್ಜಿದ್ರೆ ಜೀನಿ ಹೊರಗೆ ಬರುತ್ತೆ. ಬರ್ತಿದ್ದಂಗೆ ಆ ಹುಡುಗಿಗೆ ಹೇಳ್ತಂತೆ, ನೀ 3 ವಾರ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ನಿನಗೇನ್ ಕೊಡ್ತೀನೋ ನಿನ್ ಗಂಡನಿಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಡ್ತೀನಿ ಅಂತ. ಓಕೆ, ಅವಳಿಗೇನಾಗಬೇಕಾಗಿದೆ. ಮೊದಲನೇ ವಾರ ಏನ್ ಬೇಕು ಅಂತ ಕೇಳಿದಕ್ಕೆ ನಂಗೊಂದು ದೊಡ್ಡ ಮನೆ ಬೇಕು ಅಂದ್ಲಂತೆ. ಓಕೆ, ಅವಳಿಗೆ ಮನೆ ಸಿಕ್ತು, ಗಂಡನಿಗೆ ಆಬ್ವಿಯಸ್ಲಿ 10 ಪಟ್ಟು ದೊಡ್ಡ ಮನೆ ಸಿಕ್ತು. 2ನೇ ವಾರ ಏನ್ ಬೇಕು ಅಂದಾಗ ನನಗೊಂದು ದೊಡ್ಡ ಅಮೌಂಟ್ ಬೇಕು ಅಂದ್ಲಂತೆ. ಸೊ ಆಬ್ವಿಯಸ್ಲಿ ಗಂಡನಿಗೆ 10 ಪಟ್ಟು ಜಾಸ್ತಿ ಸಿಕ್ತು. 3ನೇ ವಾರ ಏನ್ ಕೇಳಿದ್ರು ಬಹಳ ಇಂಪಾರ್ಟೆಂಟ್, ಗಮನ ಇಟ್ಕೊಳ್ಳಿ. ಏನ್ ಬೇಕು ಅಂದಿದ್ದಕ್ಕೆ ಲೈಟ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗ್ಲಿ ಅಂದ್ಲಂತೆ. ಏನಾಗಿರ್ಬೇಕು ಆಮೇಲೆ? ಹಾಗಾದ್ರೆ ಅವಳ ಗಂಡಂಗ್ 10 ಪಟ್ಟು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಸೋ ಬ್ರಿಲಿಯಂಟ್ ಅಲ್ಲ? ಇಲ್ಲೇ ಹುಡುಗಿಯರು ಅತಿ ಬುದ್ಧಿವಂತಿಕೆನ ತೋರ್ಸಕ್ ಹೋಗಿ ಅತಿ ದಡ್ತನನ ಎತ್ತ ತೋರ್ಸೋದು. ಆಕ್ಚುಲಿ 10 ಪಟ್ಟು ಲೈಟ್ ಆಗಿರುತ್ತೆ. ನೋಡು, ನೀನ್ ಬರ್ಬೇಕಷ್ಟೇ. ನೋ ಅದರ್ ಆಪ್ಷನ್. ಪರಿಚಯನ? ಇಲ್ಲ. ಅಯ್ಯೋ, ಏಟ್ ಬೀಳುತ್ತೆ ಚಂದು. ಇಂದು ಅವ್ರೆ ಚೂಚಂಡು ಫೈಟಿಂಗ್ ಅಲ್ಲಿ ಹೊಡೆಯೋದೇ ಎದುರುಗಡೆ ಇರೋರಿಗೆ ಏಟ್ ಬೀಳ್ಲಿ ಅಂತ ಅಲ್ಲ, ನಿಮ್ಗೆ ಏಟ್ ಬೀಳುತ್ತೆ ಅಂತ. ಡ್ರೈವರ್ ಚಂದು, ಅದಕ್ಕೆ ಹೇಳೋದು ಡ್ರೈವರ್ ಆದ್ರೆ ಏನಂತ ಮನುಷ್ಯರು ತಾನೆ. ಹೆಸರಿಡ್ ಕರೀರಿ. ಬಾಯ್ಸ್, ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಓಕೆ, ಬನ್ನಿ ಬನ್ನಿ.
ಪಕ್ಕನ ಕರ್ಕೊಂಬನ್ನಿ. ಪಕ್ಕದಲ್ಲಿ ಅವನಿದಾನೆ ಚಂದು. ಈ ಹುಡುಗಿಯರಿಗೆ ಗೊತ್ತಿರೋದೇ ಇಷ್ಟು, ಎದುರಿಸಿದ್ರೆ ಕಣ್ಣೀರು ಹಾಕೋದಿಲ್ಲ, ಕಣ್ಣೀರು ಹಾಕಿ ಎದುರಿಸೋದು. ಅವ್ರ ಪಕ್ಕ ಅವನಿದ್ರೆ ಏನಂತೆ ಮೇಡಮ್, ನಿಮ್ಮ ಪಕ್ಕ ನಾವು ಇದೀ ತಾನೆ. ಹೋಗಿ ಕರ್ಕೊಂಬನ್ನಿ, ಹೋಗಿ ಹೋಗಿ. ಅಷ್ಟಕ್ಕೂ ಯಾರೇ ಅವರು? ಗೊತ್ತಿಲ್ಲ ಡ್ಯಾಡಿ. ಅವ್ರನ್ನ ನೋಡಿದ್ರೆ ಗುರ್ತಿಡಿತೀಯಾ? ಅಣ್ಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಹೌದಣ್ಣ, ಅಂತವ್ರನ್ನ ಸುಮ್ಮನೆ ಬಿಡಬಾರ್ದು. ಒಬ್ಬ ತಂದೆ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋ ಸ್ಕೋಪ ನನಗೂ ಬರುತ್ತೆ. ಆದ್ರೆ ಒಬ್ಬ ಲಾಯರ್ ಆಗಿ ಹೇಳ್ತೀನಿ, ಈ ಕೋರ್ಟು ಕಚೇರಿ ಅಂತ ಅಲಿಯೋದೆಲ್ಲ ಆಟ ಅಲ್ಲ. ಇನ್ವಿಟೇಷನ್ ಕೊಡೋ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಬೇಕು. ಕರೆಕ್ಟ್ ಸರ್. ಕೆಲವೊಂದನ್ನ ನೋಡಿದ್ರು ನೋಡ್ದಂಗಿರೋದೇ ಒಳ್ಳೇದು. ಮತ್ತೆ ಸಹಾಯ ಮಾಡ್ದ ಅಂತ ಚಂದುನ್ ಕರೆದು ಸನ್ಮಾನಾಗಿನ ಮನೆಯಲ್ಲ ಇಟ್ಕೋಬೇಡಿ. ಚಂದು ಇಲ್ಲಿ ಅವನ್ಗೇನಾಗಿಲ್ಲ ತಾನೆ? ಅವನೇ ಹೊಡೆದಿದ್ದು, ಅವನ್ಗೇನಾಗತ್ತೆ? ಪುಣ್ಯಾತ್ಮ, 2ನೇ ಸಲ ನನ್ನ ಹಾರ್ಟ್ನ ಕಾಪಾಡ್ದ. ಆ ಡಾಕ್ಟರ್ ಸಂಬಂಧ ಇದೆ ಅಂತ ಹೇಳಿದ್ರಲ್ಲ, ಬರ ಕೇಳಿ. ಕೋಪದಲ್ಲಿದ್ದಾಗ ನನ್ನ ತಂದೆನೂ ಇದೇ ಥರ ಕೋಲಿಂದ ಗೋಡೆಗೆ ಹೊಡಿತಿದ್ರು. ನನಗೂ ಅದೇ ಅಭ್ಯಾಸ ಅಂತ ನಮ್ಮಣ್ಣ ನನ್ನನ್ನು ರೇಗಿಸ್ತಿದ್ದ. ಅವನಿಗೊಬ್ಬ ಮಗ ಇದ್ದ, ತುಂಬಾ ಚೂಟಿ. ಯಾರೇ ಡ್ರೈವರ್ ಆದ್ರೂ ಫುಲ್ ಟ್ಯಾಂಕ್ ಮಾಡ್ಸೋಂದ್ರೆ ದುಡ್ಡು ತಗೊಳ್ದೆ ಕೀ ತಗೊಂಡು ಹೋಗ್ಬಿಡಲ್ಲ. ಅದು ಮಾತ್ರ ಗೊತ್ತಿಲ್ಲ ಅವನಿಗೆ. ನಿಮ್ಮಪ್ಪ ನಾನು 20 ವರ್ಷ ಒಟ್ಟಿಗೆ ಬೆಳೆದಿದ್ದೀವಿ. ನನಗೆ ನಿನ್ನ ಮುಖದಲ್ಲಿ ನಿಮ್ಮಪ್ಪ ಕಾಣಿಸ್ತಿದ್ದಾನೆ, ಮಾತಲ್ಲಿ ನಿಮ್ಮ ತಾತ ಕೇಳಿಸ್ತಿದ್ದಾನೆ. ಅಷ್ಟು ಮಾತ್ರ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ನಿಮ್ಮ ತಾತನ ಹಾಗೆ ಕಲ್ಲು ಮನಸ್ಸಿಲ್ಲ. ಅವರು ಬೇಕಾದ್ರೆ ಅವರ ಮಗಳನ್ನ ಕತ್ತಿ ಹಿಡಿದು ಹೊರಗಡೆ ತಳ್ಳಬಹುದು. ಆದ್ರೆ ನನಗೆ ನನ್ನ ಮನೆ ಡ್ರೈವರ್ನ ಹೊರಗಡೆ ಕಳ್ಸೋಕ್ಕಾಗಲ್ಲ. ಅದಕ್ಕೆ ನೀನಿನ್ನು ಈ ಮನೇಲೇ ಇದೀಯಾ? ನನ್ನ ಮಡಲ್ಲ ನನ್ನ ಗಂಡಿನ ರಕ್ತದಲ್ಲಿ ತುಂಬಿಸಿ ಕಳ್ಸಿರೋ ಆ ಮನೆಗೆ ನೀನ್ ಕರೆದ ತಕ್ಷಣ ನಾನು ಬರ್ತೀನಿ ಅನ್ಕೊಂಡಿದ್ಯಾ? ಇಷ್ಟು ಬಿಟ್ರೆ ಇನ್ನೇನ್ ಮಾಡ್ತೀರಾ ಡ್ಯಾಡಿ? ಅಪ್ಪ, ಸಮಾಧಾನ ಮಾಡ್ಕೊ. ಏನ್ ಮಾಡ್ತಾ ಇದ್ದೀನಿ? ಪ್ರಾಣ ಉಳಿಸ್ಕೊಳಕಂತ ಗನ್ ತಗೊಂಡಿದ್ದೆ, ಆದ್ರೆ ಪ್ರಾಣಕ್ಕಿಂತ ಮಾನ ದೊಡ್ಡದು. ಅಪ್ಪ ಬೇಡಪ್ಪ. ಪ್ರಕಾಶ್, 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 ನೀನ್ ಆರ್ತಿ ಎತ್ತಿ ನನ್ನನ್ನು ಒಳಗ್ ಕರ್ಕೊಳ್ಳಿಲ್ಲ ಅಂದ್ರು ನನ್ನನ್ನು ಹರ್ಸಾದ್ರೂ ಹೊರಗೆ ಕಳಿಸ್ಕೊಡ್ತೀಯ ಅನ್ಕೊಂಡಿದ್ದೆ. ನಿನಗ್ ಕಷ್ಟ ಆದ್ರು ನನ್ನಿಷ್ಟಕ್ಕೋಸ್ಕರ ಸಹಿಸ್ಕೊತೀಯ ಅನ್ಕೊಂಡಿದ್ದೆ. ನಾನೇ ಅಲ್ಲಿ ನನ್ನನ್ನು ಸಾಯಿಸ್ದೆ, ಇಲ್ಲಿ ನೀನೇ ಸತ್ತೋದೆ. ಅಲ್ಲಿ ಉರಿತಿರೋ ಬೆಂಕಿ ಯಾರು ಹೋಗ್ಬೋದು, ಆದ್ರೆ ಇಲ್ಲಿ ನೀನ್ ಹಚ್ಚಿರೋ ಬೆಂಕಿ ಯಾವತ್ತೂ ಆರೋಲ್ಲ. ಸರು, ತಲೆ ಕೆಡಿಸ್ಕೋಬೇಡ ಅಣ್ಣ. ನಿಮ್ಮಪ್ಪನ ಮೇಲೆ ನಾನು ಕೇಸ್ ಹಾಕಲ್ಲ. ನನಗ್ ನಿಮ್ಮ ಮೇಲೆ ಕೋಪ ಇಲ್ಲ. ಯಾಕೆಂದ್ರೆ ಅದಕ್ಕೂ ನಿಮ್ಮನ್ನೆಲ್ಲ ನೆನಪಿಸ್ಕೋಬೇಕಲ್ಲ. ಅದ್ ನನಗಿಷ್ಟ ಇಲ್ಲ. ನೀನ್ ಈ ಮನೇಲಿ ಇರೋದು ಒಂದೇ, ಮಳೆ ನೀರ್ನ ಅಂಗೈಲಿ ಹಿಡಿಯೋದು ಒಂದೇ. ಆದ್ರೆ ಒಂದು, ನೀನ್ ನಮ್ಮ ಮನೆಗ್ ಬಂದು ನನ್ನ ಗಂಡನ ಸೇವ್ ಮಾಡ್ದೆ, ಹೋಟೆಲ್ನ ಉಳಿಸ್ಕೊಟ್ಟೆ, ನನ್ನ ಮಗಳನ್ನ ಕಾಪಾಡ್ದೆ. ಇವೆಲ್ಲ ಆದಾಗ ಅದೇ ಆಗಿದ್ದಿದ್ರೆ ಓಕೆ. ನೀನೇ ಏನಾದ್ರೂ ಒಳ್ಳೆಯವನಾಗೋಕೆ ಇವೆಲ್ಲ ಮಾಡಿಸಿದ್ರೆ ನನ್ನ ಹತ್ರನೂ ಗನ್ನಿದೆ. ಆದ್ರೆ ನಿನ್ನ ತಾತನ ಥರ ನನ್ನ ಗುರಿ ತಪ್ಪಲ್ಲ.
ನೀವು ಕಾಫಿ ಕುಡಿದು ಕಪ್ನ ಟೇಬಲ್ ಮೇಲೆ ಇಡೋಷ್ಟರಲ್ಲಿ ನಿಮ್ಮ ಮತ್ತೆ ನಿಮ್ ಕಣ್ಮುಂದೆ ಇರ್ತಾರೆ ಸರ್. ಕಿಡ್ನಾಪು ಸರ್. ಹೌದು ಸರ್, ಸೀತೆನ ರಾವಣ ಕಿಡ್ನಾಪ್ ಮಾಡ್ದಂಗೆ ನಾವು ನಿಮ್ಮ ಮತ್ತೆ ಕಿಡ್ನಾಪ್ ಮಾಡೋಣ ಸರ್. ನಿಮ್ ಪೇಷಂಟ್ ಪ್ರಕಾಶ್ ಇದಾರಲ್ಲ ಸರ್, ಅವರಂತೂ ರಾಮನ್ ತರ ಹುಡ್ಕೊಂಬರೋದಿಲ್ಲ ಸರ್. ಒಂದ್ ವೇಳೆ ಬಂದ್ರು ಆಂಜನೇಯನ್ ತರ ಕಾಪಾಡೋದಕ್ಕೆ ಯಾರು ಬರ್ತಾರೆ ಸರ್? ಬೈಲಿ ಸರ್ ಹೋಗಲ್ಲ, ಊಟ ಫೋಕಸ್ ಅಲ್ಲಿ ಇಟ್ಕೋ ಹೋಗು. ಸರ್ ನೀವು ಹೊಡೆಯಲ್ಲ. ಹೊಡಿಯೋಂತ ವಿಚಾರ ಏನು ಹೇಳ್ಬೇಡ, ಹೇಳೋದು ನೆಟ್ಟಿಗೆ ಹೇಳು. ನಿಮ್ಮ ಸೋದರತ್ತೆಯವ್ರಿಗೆ ಬಿಟ್ರೆ ನೀವೇ ಅವ್ರ ಅಳಿ ಅನ್ನೋದು ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸರ್? ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಹೇಳೋದು ಇಲ್ಲ ನಾಣಿ. ಅದನ್ನೇ ಎನ್ಕ್ಯಾಚ್ ಮಾಡ್ಕೊಂಡ್ರು. ನಾಣಿ ವಿಷಯಕ್ಕೆ ಬಾ. ಇಂದ್ರಾಗೆ ಐ ಲವ್ ಯು ಅಂತ ಹೇಳ್ಬಿಡಿ ಸರ್. ಇಂದ್ರಾಗ ಐ ಲವ್ ಯು ಅಂತ ನಾನು ಹೇಳ್ಬೇಕು, ಅವಳು ಬಂದ್ಬಿಟ್ಟು ಐ ಲವ್ ಯು ಟು ಅಂತ ಹೇಳ್ಬಿಡ್ತಾಳಲ್ಲ. ಐ ಹೇಟ್ ಯು ಅಂದ್ರೆ ಸಾರ್ ನಿಮಗೆ ಗೊತ್ತಿಲ್ಲ ಸರ್, ನೀವು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸರ್. ನಿಮ್ಮ ಹೈಟ್ ನೋಡ್ಬಿಟ್ಟು ಹುಡುಗಿರು ಫುಲ್ ಬಾಟ್ ನೋಡಿದಾಗ ಟೈಟ್ ಆಗ್ಬಿಡ್ತಾರೆ ಸರ್. ನಿಮ್ಮ ವಾಯ್ಸಲ್ಲಿ ಇದೆಯಲ್ಲ ಸರ್ ಆ ಬೇಸು, ಅದನ್ನ ಕೇಳಿದ್ರೆ ಕೆಂಪಾಗ್ಬಿಡುತ್ತೆ ಸರ್ ಅವ್ರ ಫೇಸು. ಎಷ್ಟೋ ಜನ ಹುಡುಗಿಯರು ಮದುವೆ ಮಂಟಪದಲ್ಲಿ ಬೇರೆಯವ್ರನ್ನ ಮದುವೆ ಆಗಿದ್ರು ಮನಸ್ಸಲ್ಲಿ ನಿಮ್ಮನ್ನು ಮದುವೆ ಆಗಿದ್ದಾರೆ ಸರ್. ಹೌದು ಸರ್. ಹೌದಾ? ನಿಜ ಸರ್. ಬೈಲಿ ಶೂರ್ ತಾನೆ? ಶೂರ್ ಸರ್. ನನ್ನ ಇಷ್ಟಪಡ್ತಾ ಇರೋದು. ಹೌದು ಸರ್. ಕಂಟಿನ್ಯೂ ಮಾಡು, ಕಂಟಿನ್ಯೂ ಮಾಡ್ಬೇಕು, ಕಂಟಿನ್ಯೂ ಮಾಡು ಸರ್. ಒಂದೇ ಒಂದ್ಸಾರಿ ನೀವು ಒಂದ್ಸಾರಿ ಇಂದಿರಾ ಅಂತ ಕೂಗಿ ಸರ್. ಇಂದಿರಾ ಅಂತ ರನ್ನಿಂಗ್ ಬಸ್ ನ ಚೇಂಜ್ ಮಾಡೋ ಪ್ಯಾಸೆಂಜರ್ ತರ ನಿಮ್ ಹಿಂದಿನೇ ಓಡ್ ಬರ್ತಾರೆ ಸರ್. ಹಂಗ ಆಮೇಲೆ ಅವ್ರ ಹಿಂದೆ ನಿಮ್ಮ ಅತ್ತೆ ಬರ್ತಾರೆ ಸರ್. ಮೇಡಮ್ ಎಲ್ಲಾರ ಎದುರಿಗೂ ಯಾರು ನೋಡ್ದಂಗೆ ನಿಮ್ಮನ್ನ ಕಚ್ಚೋ ತರ ನೋಡಿದ್ ನಾನ್ ನೋಡಿದೀನಿ ಸರ್. ಹೌದು ಸರ್. ತಿನ್ನೋ ತರ ನೋಡೋರು ಸರ್ ನಿಮ್ಮನ್ನ. ನೋಡ್ತಾಳೆ? ಹಾ ಸರ್. ಹೌದು ಸರ್. ಹೇಳ್ಬಿಡ್ಲಾ? ಹೇಳಿ ಸರ್. ಹೇಳ್ಬಿಡ ನಾನು? ಹೇಳಿ ಸರ್. ಹೇಳ್ತಾ ಇದೀನಿ. ಶೋರ್ ತಾನೆ? ಶೂರ್ ಸರ್. ಹೇಳ್ಬಿಡ? ಹೇಳಿ ಸರ್. ಶೂರ್ ಸರ್. ಓಕೆ. ಏನ್ ಮಾಡ್ತಾ ಇದ್ದೀರಾ? ತಡಿಬೇಡ್ರಿ. ಅಯ್ಯೋ ಒಂದ್ ನಿಮಿಷ ನಿಂತ್ಕೊಳ್ಳಿ ಮೇಡಮ್, ಸಹಾಯಕ ಕೊಟ್ಟಿದ್ದೀರಾ ನೀವು? ನಾನು ಇಷ್ಟಪಟ್ಟು ಸಿಕ್ಕಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕು. ನೋಡಿ, ನೀವ್ ಇಷ್ಟಪಟ್ಟಿದ್ದು ಯಾವತ್ತಿದ್ರು ನಿಮ್ದೆ, ನಂದಲ್ಲ. ಡ್ರೈವರ್ ಅಂತ ಅನ್ಕೊಂಡ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಆಕ್ಚುಲಿ ನೋಡಿ ಏನು ಅಂದ್ರೆ, ನಾನ್ ಡ್ರೈವರ್ ಅಲ್ಲ. ಹೌದು, ಡ್ರೈವರ್ ಅಲ್ಲ, ಡಾಕು. ನನ್ ಪ್ರೀತಿಸಿದವನ್ನ ದೂರ ಮಾಡಿ ದೊಡ್ಡ ವಿಲನ್ ನೀನು. ನೀವ್ ಯಾರನ್ನ ಪ್ರೀತಿಸ್ದೆ ಅಂತ ಹೇಳ್ತಾ ಇದ್ದೀರ ಅಂತ ಸ್ವಲ್ಪ ವಿವರ್ಸ್ ಹೇಳ್ತೀರಿ? ರೋಹಿತ್ ಅಂತ. ನೀನಿವತ್ ಮಾಲಲ್ಲಿ ಹೊಡೆದೆ ಅಲ್ವಾ, ಅವನೇ. ತಪ್ಪು ಮೇಡಮ್ ಇದು. ಏನ್ ತಪ್ಪು? ಕಿಡ್ನಾಪ್ ಮಾಡಿದಾನೆ ಕರ್ಕೊಂಡು ಹೋಗ್ತಾ ಇದ್ದವ್ರು. ಕಿಡ್ನಾಪ್ ಮಾಡಿದ್ರೆ ನನ್ ಕಿರ್ಚ್ತಾ ಇರ್ಲಿಲ್ವಾ? 3 ವರ್ಷದಿಂದ ಲವ್ ಮಾಡ್ತಿದ್ವಿ, ಓಡೋಗ್ ಮದ್ವೆ ಬೇರೆ ಆಗೋಣ ಅಂತ ಪ್ಲಾನ್ ಮಾಡಿದ್ವಿ. ನೀನ್ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಟೆ. ನಾಳೆ ರಾತ್ರಿನೇ ಒಂದ್ ಮದ್ವೆ. ರಾತ್ರಿ ತಾನೆ, ಬೆಳಿಗ್ಗೆ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡಿ. ಹಲೋ, ಅದಷ್ಟು ಈಸಿ ಅಲ್ಲ. ರೋಹಿತ್ ನಾಯಕ್ ವೆಡ್ಸ್ ನೀಲವೇಣಿ ದೊಡ್ಡ ಮನಿ. ಬರೀ ದೊಡ್ಡ ಮನಿ ಅಲ್ಲ, ವೀರಪ್ಪ ದೊಡ್ಡ ಮನಿ. ಊರಲ್ಲಿ ದೊಡ್ಡ ಹೆಸರಿದೆ. ಅವ್ರಿಗಿಬ್ಬರು ಗಂಡ್ಮಕ್ಳು, ಒಬ್ಳೇ ಮಗಳು. ಅವಳನ್ನೇ ರೋಹಿತ್ ಕೊಡ್ತಾ ಇರೋದು. ಮಗಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ಒಂದ್ಸಲ ಯಾರೋ ಮಗಳು ಕೈ ಮುಟ್ದ ಅಂತ ಅವನ್ ಕೈನೇ ಕತ್ತರಿಸಾಕ್ಸಿದ್ರು. ಅಂತ ಕಡೆಯಿಂದ ಅವ್ನ್ ಕರ್ಕೊಂಡ್ ಬರ್ತೀಯಾ? ಈಗ್ಲೇ ಹೋಗ್ತೀಯಾ? ಆಲ್ ದಿ ಬೆಸ್ಟ್. ಬಾಯ್. ಸೂಪರ್. ನೋಡಿದ್ರ ಸರ್, ಸಿಚುಯೇಷನ್ ಸಾಂಗ್ ಹೆಂಗ್ ಸಿಂಕ್ ಆಗ್ತಾ ಇದೆ. ಅಮ್ಮ ಅಮ್ಮ ಅಯ್ಯಪ್ಪ, ಸಾಂಗ್ ಚೇಂಜ್ ಮಾಡ್ರೋ, ಫ್ಲೈಟ್ನ ಪಾರ್ಕಿಂಗ್ ಅಲ್ಲಿ ಇಡ್ರೋ, ನನ್ನ ಹಾಸ್ಪಿಟ್ಲಿಗೆ ಬಿಡ್ರೋ. ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಡ್ರೈವರ್ ಹತ್ರ ಡಿಸ್ಕಸ್ ಮಾಡ್ತೀಯಾ? ತಂದೆ ತಾಯಿಗೆ ಹೇಳ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಸರ್ ಅದು ಸುಮ್ನೆ ರೀ. ಏನದು? ಇಷ್ಟಕ್ಕೂ ಇವನ್ ಯಾರು, ಇವನ್ ಬ್ಯಾಕ್ ಗ್ರೌಂಡ್ ಏನು, ನೀನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ, ಇದೆಲ್ಲ ಯೋಚನೆ ಮಾಡ್ದೇನೆ ನಿರ್ಧಾರ ತಗೊಳಕಾಗುತ್ತಾ? ಏನ್ ಸರಸ್ವತಿ? ಪ್ರೀತಿಸಿದ್ರೆ ಅಸಹ್ಯ ಪಟ್ಕೊಳಕ್ಕೆ, ಮದ್ವೆ ಆದ್ರೆ ಶೂಟ್ ಮಾಡೋಕೆ. ನಮ್ ಫ್ಯಾಮಿಲಿನಲ್ಲಿರೋದು ಮನುಷ್ಯರೇ, ರಾಕ್ಷಸರು ಯಾರು ಇಲ್ಲ. ನೀನಂದ್ರೆ ನಮಗ್ ಪ್ರೀತಿ ಇದೆ,
ನಿನ್ನ ಪ್ರೀತಿ ಅಂದ್ರೆ ಅಷ್ಟೇ ಗೌರವ ಇದೆ. ನಿಮ್ಮ ಮಗಳ ಪ್ರೀತಿ ಅಂದ್ರ ಅಷ್ಟು ಗೌರವ ಐತಿ ನಿಮ್ಗ? ಅದ ನನ್ನ ಮಗಳ ಮದುವೆ ಅಂತಂದ್ರ ಉಡಾಫೆ ಯುಗ. ಕನಸ್ನ್ಯಾಗ ನನಗ ಕೇಳ ಬಯಸಿದ್ರ ಬೆಳಿಗ್ಗೆ ಎದ್ದು ಯಾರಿಗೂ ಕೈ ಮುಗಿದಂಗ ಓಡ್ ಬಂದು ನನ್ನ ಕ್ಷಮೆ ಕೇಳ್ತಾರ್ರಿ ನಮ್ಮ ಮುಂದೆ. ಅವ್ರ ಮುಂದ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕೇನ್ರಿ ಅವ. ಮಳೆ ತುಳಿದಿರೋ ಪೈಲವಾನಂತರ ಆಗೇತ್ರಿ ನನ್ನ ಬದುಕ. ಮಿಸ್ ಕಾಡಿದ್ರ ನನ್ನ ಮಂದಿ ಮುಂದ ನನ್ನ ಮರ್ಯಾದೆ ಹೋಗ್ತೈತಿ. ಹಂಗಂತ ಸುಮ್ಮನೆ ಇದ್ರ ನೋವ್ಗ ಪ್ರಾಣ ಹೋಗ್ತೈತ್ರಿ ಯಪ್ಪ. ದೊರಿ ನೀವು ಲಾಯರ್ ಹೌದಲ್ಲ, ಮತ್ ಹೇಳ್ರಪ್ಪ, ನ್ಯಾಯ ಹೇಳ್ರಪ್ಪ. ಈಗ ನಿಮ್ಮ ಮಜ್ಜಿಗೆ ಕೊಟ್ಲಲ್ಲ, ಅವಳು ನನ್ನ ತಂಗಿ. ಒಳ್ಳೆ ಕಡೆನೆ ಸಂಬಂಧ ನೋಡಿದ್ವಿ. ದೊಡ್ಡ ಮನೆ. ಇಂಥ ಮನೇಲಿ ನಮ್ಮ ತಂಗಿಗೆ ಜಾಗ ಸಿಗ್ತಲ್ಲ ಅಂತ ಖುಷಿನೂ ಪಟ್ಟಿದ್ವಿ. ಆದ್ರೆ ಆ ಹುಡುಗನ ಮನಸ್ಸಲ್ಲಿ ನಮ್ಮ ಹುಡುಗಿಗೆ ಜಾಗ ಇದೆಯಲ್ಲೋ ಅಂತ ನೋಡಕ್ ಹೋಗ್ಲಿಲ್ಲ. ಬೆಳೆದ ಗಂಡು ಹುಡುಗ ದುಡಿದೆ ಮನೆಯಲ್ಲೇ ಕೂತಿದ್ರೆ ಒದ್ದು ಹೊರಗಾಕ್ಬೋದು. ಅದೇ ಹೆಣ್ಮಗು ಮದುವೆ ಆಗಿ ಮನೆಯಲ್ಲೇ ಉಳ್ಕೊಂಡ್ರೆ ಎಲ್ಲಿ ಕಳಿಸ್ತೀರಾ ಸರ್? ಇಷ್ಟವಿಲ್ದ ಪದಾರ್ಥನೊಂದು ಚಿಕ್ಕ ಮಗುಕ್ಕೆ ಕೊಟ್ರು ಕಿತ್ತಿ ಎಸೆಯುತ್ತೆ. ಅಂತಾದ್ರಲ್ಲಿ ಇಷ್ಟ ಇಲ್ದ ಹುಡುಗನ್ಗೆ ನಿಮ್ ಮಗಳನ್ನ ಕೊಡೋದು ತಪ್ಪಲ್ವಾ ಸರ್? ನೋಡಿ ವೀರಪ್ಪ ಅವರೇ, ನಿಮ್ ಮಗಳ ಮದುವೆಗೆ ಎಷ್ಟು ಖರ್ಚಾಯ್ತು ಅಂತ ಹೇಳಿ ನನ್ನ ಮಗಳ ಮದುವೆ ಆಗೋಯ್ತು ಅಂತ ತಿಳ್ಕೊಂಡು ಕೊಟ್ಟು. ಈ ವೀರಪ್ಪನ ಮಾನನ ರೊಕ್ಕ ಗಳಿಕೆಯಲ್ಲೇ ಎಷ್ಟು ಕೊಡ್ತಿಲ್ಲ ರೊಕ್ಕ? ಇದಿರದ ಪೈರ್ ಕತ್ತರ್ಸಕ, ತಲಿ ಕತ್ತರ್ಸಕ ಅಲ್ಲ. ಹಂಗ ಕತ್ತರ್ಸಂಗಿದ್ರ ಇವನ್ ತಲಿ ಕತ್ತರ್ಸ. ಮಗನ್ ಒಪ್ಪಿಗೆ ಇಲ್ದಂಗ ಅವ್ನ್ ಮದ್ವೆ ಮಾಡಕ್ ಹೊಂಟವ್. ಈ ಮನೆ ಮಂದಿ ಎಲ್ಲ ಒಳ್ಳೆಯವ್ರದಾರ, ಅದಕ್ಕ ಕುಂದಿಸಿ ಮಜ್ಜಿಗೆ ಕೊಟ್ಟರ. ಅದ ನಮ್ಮಂಗಾಗಿದ್ರ ಮನುಷ್ಯ ಬಿಟ್ಟು ಹೊರಗಾಗ್ತಿದ್ವಾ? ಸಾರಿ ಸರ್, ಮಗಳು ಮದ್ವೆ ನಿಂತೋಯ್ತಲ್ಲ ಅನ್ನೋ ಕೋಪದಲ್ಲಿ ನಮ್ ತಂದೆ ಈಗೆಲ್ಲ ನಡ್ಕೊಂಡ್ರು. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ನಾವು ಒಳ್ಳೆ ಮಂದಿ ಅದಾರ ಅವರು. ನೋಡಿ, ನಿಮಗೆ ದುಡ್ಡು ಕೊಡ್ತೀವಿ ಎಂದಿದ್ದು ತಪ್ಪೆ. ಹೊರಟೋದ್ ಮಾನನ ನಾವು ವಾಪಸ್ ಕೊಡೋಕಾಗದೆ ಹೋದ್ರು ನಮ್ಮನೆ ಮರ್ಯಾದೆ ನಮ್ ಎರಡನೇ ಮಗಳನ್ನ ನಿಮ್ಮ ಹುಡುಗನಿಗೆ ಕೊಡ್ತೀವಿ. ಮನೆ ತುಂಬಿಸ್ಕೊಳ್ತೀರಾ ಅಣ್ಣ? ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ನಿಮ್ ಅತ್ತೆ ಕರ್ಕೊಂಡು ಹೋಗ್ ಬಂದಂಗಿಲ್ಲ. ಇವ್ರ ಹೆಣ್ಮಕ್ಳಿಗೆ ಮದುವೆ ಮಾಡ್ಸಕ್ ಬಂದಂಗಿದೆ. ಏನಾದ್ರೂ ಮಾಡಿ ಬಾಸ್. ಚಂದು, ದುಬೈಯಲ್ಲಿ ನಿನ್ನ ಬಾಸ್ ವೈಫ್ ಜೀವ ಉಳಿಸಿದ್ರು ಯಾಕೆ ಕಳಿಸ್ಬಿಟ್ರು ಅಂತ ಬಹಳ ಸಲ ಅನ್ಕೋತಾ ಇದ್ದೆ. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ಕೆಲವು ಸಲ ಒಳ್ಳೇದು ಅಂತ ಅನ್ಸಿದ್ನ ನಾವ್ ಯಾಕೆ ಇಟ್ಕೊಳಕ್ಕಾಗಲ್ಲ ಅಂತ. ಹುತ್ತಕ್ಕೆ ಹಾಲೇರಿತೀವಿ, ಆದ್ರೆ ಅದೇ ಹುತ್ತ ಮನೆ ಹಾಲಲ್ಲಿ ಕಟ್ಟಿದ್ರೆ ಒಡೆದಾಗ್ತೀವಿ. ನಿನ್ನಿಂದಾನೇ ಮದುವೆ ನಡೀತಾ ಇರೋದು. ಆದ್ರೆ ಆ ವ್ಯಕ್ತಿ ಮತ್ತೆ ನಿನ್ನ ಇಲ್ಲಿ ನೋಡಿ ಇರಿಟೇಟ್ ಆಗಿ ಮದುವೆ ಎಲ್ಲಿ ನಿಂತೋಗುತ್ತೋ ಅನ್ನೋ ಭಯ. ಚಂದು, ನೀನು ಮೆಡಿಸಿನ್ ಇದ್ದಾಗೆ ಸಮಯಕ್ಕೆ ಜೀವ ಉಳಿಸ್ತೀಯ. ಆದ್ರೆ ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ರೆಸ್ಪಿರೇಷನ್ ಬೇರೆ ಸರಿಯಾಗಿ ಆಗ್ತಾ ಇಲ್ಲ. ಆಕ್ಸಿಜನ್ ಹಾಕಿದ್ದಾರೆ. ಭಾರ್ಗವ, ಬಂದ್ಬಿಡು, ನಿಮ್ಮ ಅತ್ತೆ ವಿಷಯ ಬಿಡು. ತಾತನಾದ್ರು ಒಂದ್ಸರಿ ಬಂದು ನೋಡ್ತೀಯಾ? ನಾನ್ ತಾತ ನೋಡೋದಲ್ಲ, ತಾತ ಅತ್ತೆ ನೋಡ್ಬೇಕು. ಅತ್ತೆನವ್ರು ಹುಟ್ಟಿದಬ್ಬ ಕರ್ಕೊಂಡ್ಬರ್ತೀನಂತ ಕೊಟ್ಟಿರೋ ಮಾತನ್ನ ನಾನು ತಪ್ಪೋದಿಲ್ಲ. ನೀನ್ ಅತ್ತೆನ ಕರ್ಕೊಂಡ್ಬರೋವರೆಗೂ ಕಾಯ್ತೀನಂತ ಕೊಟ್ಟಿರೋ ಮಾತನ್ನ ಅವ್ರಿಗೆ ಉಳಿಸ್ಕೊಳಕ್ ಹೇಳಿ ಪ್ಲೀಸ್. ಹೇಳಿದ್ ಕೇಳಿಸ್ತದೆ ಡ್ಯಾಡ್? ಹೋಗಿ ಅವ್ರ ಕಿವಿಯಲ್ಲಿ ಹೇಳಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಿಕ್ಕೆ. ಜೀವಂತವಾಗಿರೋ ಕೇಳಿ ಡ್ಯಾಡ್, ಪ್ಲೀಸ್ ಪ್ಲೀಸ್ ಡ್ಯಾಡ್. ಒಂದೇ ಒಂದು ಚಾನ್ಸ್ ಬೇಕು. ಒಂದೇ ಒಂದು ಚಾನ್ಸ್. ನನ್ ಮಗಳೇ ಬೇಕಾಯ್ತ ನಿಂಗೆ? ಸಂಬಳಕ್ಕೋಸ್ಕರ ಕೈ ಚಾಚೋ ನಿನ್ನಂತವನ ಹತ್ರ ಸಂಬಂಧಕ್ಕೋಸ್ಕರ ನಾನ್ ಕೈ ಚಾಚ್ತೀನಿ ಅಂತ ಹೇಗ ಅನ್ಕೊಂಡೆ? ಏಯ್, ಡ್ರೈವರ್ ಜೊತೆ ಓಡೋಗ್ತಾ ಇದ್ಯಾ? ಬಿಡೋಣ, ಬಿಡೋ. ಯಾರನ್ನ ಹಿಡ್ಕೊಂಡಿದ್ದಾರೆ ನೋಡ್ ಮಾತಾಡಿ ಸರ್. ನನಗೆ ಎದುರು ಜವಾಬ್ ಕೊಡ್ತೀಯಾ? ಸಾಯಿಸ್ಬಿಡ್ತೀನಿ ನೀನು. ಒಬ್ಬ ಆರ್ಡಿನರಿ ಡ್ರೈವರು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆ ಅಂತ ಕ್ವಶನ್ ಮಾಡೋ ನಿಮಗೆ, ಒಬ್ಬ ಕೋಟ್ಯಾಧೀಶ್ವರ ಸಾಮಾನ್ಯ ಲಾಯರ್ ಆಗಿರೋ ನೀನು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆಯಾ ಅಂತ ಕೇಳೋ ಅಧಿಕಾರ ಇಲ್ಲ ಅಲ್ಲ ಸರ್? ನೀವು ಡೈರೆಕ್ಟ್ ಆಗಿ ಮದುವೆ ಆಗಿ ಅವ್ರ ಮನೆಗೆ ಹೋಗಿ ನಾವು ಗಂಡ ಹೆಂಡತಿ ಅಂತ ಹೇಳಿದ್ದನ್ನ ಆ ಮನುಷ್ಯ ತಡ್ಕೋಬೇಕು. ಅದೇ ನಿಮ್ ಮಗಳು ಒಬ್ಬ ಕಾರ್ ಡ್ರೈವರ್ನ ಮದುವೆ ಆಗಕ್ಕೆ ಹೊರಟಿದ್ದಾಳ ಅನ್ನೋ ವಿಷಯ ನಿಮ್ ಕಿವಿಗೆ ಬಿದ್ದಿದ್ದೇ ನಿಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನೀವು ಕೆಲಸ ಕೊಟ್ಟಿರೋ ಡ್ರೈವರು ನಿಮ್ ಮಗಳನ್ನ ಮದುವೆ ಆಗ್ತಾ ಇದ್ದಾನಂತ ಗೊತ್ತಾದ ತಕ್ಷಣನೇ ಗನ್ ತೆಗೆದು ತಲೆ ಗುರಿ ಇಡ್ತಾ ಇದ್ದೀರಾ. ಇದು ಪ್ರೀತಿ ಸರ್. ಅದೇ ತನ್ನ ಮಗಳು ಯಾರನ್ನೋ ಮದುವೆ ಆಗಿ ಎದುರುಗಡೆ ಬಂದು ನಿಂತಿರೋದನ್ನ ನೋಡಿ ಕೋಪದಲ್ಲಿ ಶೂಟ್ ಮಾಡಿರೋ ಆ ತಂದೆದು ಪ್ರೀತಿ ಅಲ್ಲ, ಮೂರ್ಖತನ. ನಿಮ್ದು ಪ್ರೇಮ, ಅವ್ರದ್ದು ವ್ಯಾಮೋಹ. ನೀವು ಮಾಡಿದ್ರೆ ಆದರ್ಶ, ಅವ್ರು ಮಾಡಿದ್ರೆ ಆವೇಶ. ನೀವು ಕೂಗಾಡಿದ್ರೆ ಮಮಕಾರ, ಅದೇ ಅವ್ರು ಕೂಗಾಡಿದ್ರೆ ಅಹಂಕಾರ. ಯಾರೋ ನೀನು? ಯಾರನ್ನ ನಿಮ್ ಹಕ್ಕು ಅನ್ಕೊಂಡು ಕೈ ಹಿಡ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋದ್ರು ಅವ್ರ ಸೋದರ. ನನ್ ಜೊತೆ ಬೆಳೆದ್ರು ಬೇರೆ ಯಾವನ್ ಜೊತೆನೂ ಬಾಳಕ್ಕೋಸ್ಕರ ನಮ್ಮನ್ನೆಲ್ಲ ಬಿಟ್ಟು ಹೋದು ಅಂತ ದಿನ ಕೊರಗ್ತಾ ಇರೋ ಮನುಷ್ಯನ ಮಗ. ಹೋದವಳು ಬಂದೇ ಬರ್ತಾಳಂತ ಹೋದ್ರೆ ಬರ್ದೇ ಇರೋ ಪ್ರಾಣನ ಗಟ್ಟಿ ಇಟ್ಕೊಂಡು ದಿನ ನೆರಳ್ತಾ ಕಾಯ್ತಾ ಕೂತಿರೋ ಒಬ್ಬ ಹಿರಿಯ ಮನುಷ್ಯನ ಮೊಮ್ಮಗ. ಸಾವಿರಾರು ಕೋಟಿ ಆಸ್ತಿ, ಲಕ್ಷಾಂತರ ಜನ ಕೆಲಸದವರು, 10 ದೇಶದಲ್ಲಿ ಫ್ಯಾಕ್ಟರಿಗಳಿದ್ರೂ ಕೂಡ ತೃಪ್ತಿ ಇಲ್ದಿರೋ ಬಡವ ನಾನು. ಚಂದ್ರ ಸ್ವಾರಿಸ್ತಾರ. ಹೌದು, ಏನ್ ಬದಲಾಗಿದೆ ಹೇಳಿ? ಇವತ್ತು ಇವ್ರ ಕೈಲಿರೋ ಗಂತಾನ ಅವತ್ತು ಅವ್ರ ಕೈಲಿ ಇದ್ದಿದ್ದು. ಅವತ್ತು ಅವ್ರು ಮಾಡಿದ್ದು ತಪ್ಪು ಅಂದ್ಮೇಲೆ ಇವತ್ತು ನೀವು ಮಾಡ್ತಾರೋ ತಪ್ಪಲ್ವಾದೆ? ಬಿಟ್ಬಿಡಿ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ನೀವು ಮಾಡ್ತಾ ಇರೋದು ಸರಿ ಅಂದ್ರೆ ಅವತ್ತು ಅವ್ರು ಮಾಡಿದ್ದು ಸರಿನೇ ಅತ್ತೆ. ಬಿಡತ್ತೆ ಕೋಪನ, ಫಲನ್ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು. ಇದಿಷ್ಟು ನಾನು ನಿಮಗೆ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ ಅತ್ತೆ. ಇದ್ರಲ್ಲಿ ತಪ್ಪು ಇಬ್ಬರದು ಇದೆ. ಅವ್ರಿಗೆ ಅವ್ರ ತಪ್ಪು ಅವತ್ತೇ ಗೊತ್ತಾಯ್ತು ಅತ್ತೆ. ನಿಮಗೆ ಯಾಕೆ ನಿಮ್ ತಪ್ಪಿನೂ ಗೊತ್ತಾಗ್ತಾ ಇಲ್ಲ ಹೇಳಿ? ಅವತ್ತು ನಿಮ್ ಮನೆ ಬಿಟ್ಟು ಹೋದ ದಿನ ನಿಮ್ಮಳು ಎಲ್ಲರಿಗೂ ಕೇಳಿಸ್ತು ಅತ್ತೆ, ಎಲ್ರಿಗೂ ಕೇಳಿಸ್ತತ್ತೆ. ಒಂದು ಕ್ಷಣ ಹೊಸ್ಟಲ್ ನಿಂತ್ಕೊಂಡ್ಬಿಟ್ಟು ತಿರುಗಿ ನಮ್ಮಳು ನೋಡಿದಿದ್ರೆ ಈ 25 ವರ್ಷ ಈ ರೀತಿ ಇರ್ತಾ ಇರ್ಲಿಲ್ಲ ಅತ್ತೆ. ಸರು, ತಲೆ ಕೆಡಿಸ್ಕೋಬೇಡ ಅಣ್ಣ. ನಿಮ್ಮಪ್ಪನ ಮೇಲೆ ನಾನು ಕೇಸ್ ಹಾಕಲ್ಲ. ಅಪ್ಪ, ನೀನಾದ್ರೂ ಪ್ರಾಣಿಗಳಾದ್ರೂ ಪರವಾಗಿಲ್ಲ ಕಣೋ. ಇರ್ಬೇಕಾದ್ರೆ 1-2 ಮಕ್ಕಳು ಸಾಯಿಸ್ತೇನೆ. ಆದ್ರೆ ಇಷ್ಟು ದುಡ್ಡು ಮಾಡಿ ದೊಡ್ಡವನಾದ ನಾನು ಸಾಕಿ ಸ್ವಲ್ಪ ಮಕ್ಕಳನ್ನೇ ಸಾಯಿಸೋಕೆ ಹೊರಟ್ಬಿಟ್ಟೆ. ಬದುಕಿರಬಾರ್ದು ಕಣ. ಪ್ಲೀಸ್ ಕಾಮ್ ಡೌನ್ ಪ್ಲೀಸ್. ಮನೇಲಿ ಆಗಲ್ಲ ಬರುತ್ತಾರೆ, ಸಾಕು, ಸಮಾಧಾನ ಮಾಡ್ಕೊ.
ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ದಾರಿ ಇರುತ್ತದೆ. ಒಂದು ಪ್ರೀತಿಯಿಂದ, ಇನ್ನೊಂದು ದ್ವೇಷದಿಂದ. ನಾ ಮೊದಲೇ ದಾರಿನ ಆಯ್ಕೆ ಮಾಡ್ದೆ ಅತ್ತೆ. ನೀವು 2ನೇ ದಾರಿನ ಆಯ್ಕೆ ಮಾಡಿದ್ರಿ. ಒಂದ್ಸಲ ನಮ್ ದಾರಿ ಕಡೆನು ನೋಡಿ ಅತ್ತೆ. ಮಾವನ್ ಭುಜಕ್ಕೆ ಬುಲೆಟ್ ಬಿತ್ತು ಅಂತ ತಾತನ್ ಬಿಟ್ಬಿಟ್ಟು ಬಂದ್ರಿ ನೀವು. ತಾಯಿನ ಸಾಯಿಸಿದ ತಾತನ ನಾನು ಏನ್ ಮಾಡ್ಲಿ ಅತ್ತೆ? ಇಷ್ಟಕ್ಕೂ ಅಷ್ಟು ವರ್ಷ ಶಬ್ದ ಮಾಡ್ತಾರ ಗಣವತ್ ಯಾಕಂತ ಶಬ್ದ ಮಾಡ್ತೋ ನಿಮ್ಮಿಂದ ತಾನೆ. ಹಾಗಂತ ನಿಮ್ಮನ್ನಾಗ್ಲಿ ತಾತನಾಗ್ಲಿ ದ್ವೇಷಿಸ್ನಾತೆ ನಾನು ಇಲ್ವಲ್ಲ. ಅವ್ರು ಬೆಲೆ ಹಿಡ್ಕೊಂಡು ಕೈ ತೋಳೆಲ್ಲ ಬೆಳ್ಕೊಂಬಂದಿದ್ದೀನಿ ಅಂತ ನಾನು. ಇವತ್ ಕೂಡ ಅವ್ರು ಒಂದ್ ಮಾತು ಹೇಳಿದ್ರು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದು ನಿಮ್ಮ ಮನೇಲಿ ಕಾರ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡು ನಿಮಗೆ ಬಾಗಿಲು ತೆಗಿತಾ ನಿಂತಿದ್ದೀನಿ. ಯಾಕಂತೆ ಈಗ್ಲಾದ್ರೂ ಬಂದು ನೀವಮ್ಮ ಮನೆ ಬಾಗಿಲು ತೆಗಿಲಿ ಅಂತ ತಾನೇ ಅತ್ತೆ. ಯಾಕಂತ ಅರ್ಥ ಮಾಡ್ಕೊತಾ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಮ್ಮನ್ಕಿನ ಮುಂಚೆ ಎಲ್ಲದಕ್ಕೂ ನೀವು ತಾನೇ ಅಂತ ಬರ್ತಾ ಇದ್ರಿ. ನೀವು ಮರ್ತಿರ್ಬೋದತ್ತೆ, ನಾ ಮರ್ತಿಲ್ಲ. ನನ್ ಭಾಗಕ್ಕೆಲ್ಲ ಸತ್ತೋದ್ರು. ಇನ್ಮೇಲೆ ಅನಾಥೆ ಅನ್ಕೊಂಡು ನೀವ್ ಬಂದ್ಬಿಟ್ರಿ ಮನೆ ಬಿಟ್ಬಿಟ್ಟು. ಆದ್ರೆ ನಿಮ್ಮಿಬ್ರು ಗಲಾಟೆಲ್ಲ ಅನಾಥ ಆಗಿದ್ ನೀವಲ್ಲ ಅತ್ತೆ, ಅನಾಥ ಆಗಿದ್ ನಾನು. ಅಮ್ಮ ಅಂತ ಕರೆದ್ರೆ ಅಪ್ಪ ಬರ್ತಾರೆ, ಅತ್ತೆ ಅಂತ ಕರೆದ್ರೆ ತಾತ ಬರ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಎಲ್ಲೋದ್ರು, ಅತ್ತೆ ಯಾಕೆ ಬರ್ತಾರೆ ಅಂತ ಗೊತ್ತಾಗ್ದೆ ತುಂಬಾ ಕೋಪ ಬರ್ತಾ ಇತ್ತು ಅಂತ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಕಾಣ್ದೇ ಇರೋ ಶತ್ರು ಒಟ್ಟಿಗೆನೆ ಮನ್ಸಲ್ಲಿ ಯುದ್ಧ ಮಾಡ್ತಾ 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 ಚಿಕ್ಕ ವಯಸ್ಸೆಲ್ಲ ಕಳೆದ್ಬಿಟ್ಟೆ ಅಂತ. ಇವತ್ತಿಗೂ ನಾವಿರೋ ಮನೇಲಿ ದುಡಿಯೋ ದುಡ್ಡಲ್ಲಿ ತಿಂತಾರೋ ಅಂತ ಅನ್ನದಲ್ಲಿ ಇವತ್ತಿಗೂ ನಿಮಗೆ ಅಂತ ಒಂದು ಭಾಗ ಎತ್ತಿಡ್ತಾ ಇದೀವಂತೆ. ನಾವು ಹಾಗೆ ಎತ್ತಿಡ್ತಾ ಇದ್ದೀವಿ. ಒಂದ್ ಮಾತು ಹೇಳಿಯತ್ತೆ, ಒಂದ್ ಮಾತು ನಿಮ್ ನೆರಳಿಗೂ ಕಷ್ಟ ಬರ್ತಿರೋ ಹಾಗೆ ನಾವ್ ನೋಡ್ಕೊತೀವತ್ತೆ. ನೀವು ಅಂದ್ರೆ ನಮಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಯಾವತ್ತ ಮಾಡಿರೋ ತಪ್ಪಿಗೆ 25 ವರ್ಷದಿಂದ ಸಾರಿ ಕೇಳ್ತಾನೆ ಇದ್ದೀವಿ. ಸಾರಿ ಕೇಳ್ತಾನೆ, ಯಾಕಂತ ನಿಮಗೆ ಕೇಳಿಸ್ತಾ ಇಲ್ಲ. ಸಾಧ್ಯವಾದ್ರೆ ಕ್ಷಮಿಸತ್ತೆ, ಇಲ್ಲ ಶಿಕ್ಷಿಸು. ಅಟ್ಲೀಸ್ಟ್ ನಾವಿದ್ದೀವಿ ಅಂತ ಗುರ್ತಿಸು ಅಂತ. ಪ್ಲೀಸ್ ಗುರ್ತಿಸತ್ತೆ, ಗುರ್ತಿಸತ್ತೆ. ಮಾತಾಡ್ಬೇಕು ಅನ್ನಿಸ್ತಿದೆ. ಎಲ್ಲಾ ಕಡೆ ತಲೆ ಎತ್ತಿ ನಿಲ್ಲೋನಲ್ಲ ಕಣೋ ದೊಡ್ಡ ಮನುಷ್ಯ. ಇಲ್ಲಿ ತಲೆ ತೆಗ್ಸಿ ನಿಲ್ಲಬೇಕು ಅಂತ ಗೊತ್ತಿರೋ ದೊಡ್ಡ ಮನುಷ್ಯ.
ನನ್ನ ಅಣ್ಣನ ಮಗ, ನನ್ನ ಅಳಿಯ. ಇವತ್ತಿಗೆ ತಾಯಿ ಇಲ್ಲ ಅನ್ನೋ ಕೊರಗು ಹೋಗಿತ್ತು. ಅವನ್ ದಾದಾ ಕಣೋ. ದಾದಾ ಅಲ್ಲ, ಕರ್ಣ ಕಣ. ಏಯ್, ದಾದಾ ಕರ್ಣ ಅಂತ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಅವ್ನ ನಮ್ಮ ಅಮ್ಮಂಗೋಸ್ಕರ ನನ್ನನ್ನು ಯೂಸ್ ಮಾಡ್ಕೊಂಡಿದ್ದಾನೆ. ಅಮ್ಮನಿಗೋಸ್ಕರ ತಾನೇ ನಿಮ್ಮನ್ನು ಯೂಸ್ ಮಾಡ್ಕೊಂಡಿರೋದು. ನಿಮ್ಮನ್ನು ಯೂಸ್ ಮಾಡ್ಕೊಂಡು ಅಮ್ಮನ್ ಮಾಡಿಲ್ವಲ್ಲ, ಬಿಡಿ. ಏಯ್, ನಿಮ್ಮನ್ನೆಲ್ಲ ಥು. ಹೌದು, ನನ್ನನ್ನೇನು ಕಿಡ್ನಾಪ್ ಮಾಡಿದೆ? ಮಾಡಿಲ್ಲ, ಮಾಡಿಸಿದ್ದು. ಭಾಸ್ಕರ್ ಶಾಕ್ ಆಯ್ತಾ? ಆಗ್ಲೇಬೇಕು. ಸ್ಟೋರಿ ನಿಮ್ದಿರ್ಬೋದು, ಕ್ಲೈಮ್ಯಾಕ್ಸ್ ನಮ್ದಮ್ಮ. ನೀನಲ್ಲ, ನಿನ್ನಂತ 100 ಜನ ಹೆದರ್ಸಿದ್ರು ಅವ್ರ ಕಣ್ಣಲ್ಲಿ ಭಯ ಕಾಣಲ್ಲ ಕಣ. ಒಂದ್ ತಿಳ್ಕೊ, ಜೇಬಲ್ಲಿ ಬಾಂಬ್ ಇಟ್ಕೊಂಡ್ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳ ಚಾನ್ಸ್ ಇರುತ್ತೆ, ಆದ್ರೆ ಅವ್ರನ್ನ ಹಾಕೊಂಡ್ರೆ ಬದುಕೋಕೆ ಚಾನ್ಸ್ ಇರಲ್ಲ ಭಾಸ್ಕರ್. ನಾನ್ ನಂಬಲ್ಲ. ಕಟ್ ಔಟ್ ನೋಡಿ ಕೆಲವೊಮ್ಮೆ ನಂಬೇಕಾಗುತ್ತೆ ಡೂಡ್. ಯಾರ ಹತ್ರ ಸೌಂಡು? ಈ ನನ್ ಮಗನ ಹತ್ರ ಏನೋ ಮಾತು. ಇವನು ಓದು ಆಚೆ ಹಾಕ್ರು. ಅಮೆರಿಕನ್ ಎಕ್ಸ್ಪ್ರೆಸ್ ಚೆಕ್. ಕ್ಯಾಶ್ ಶತಾಬ್ದಿ ಎಕ್ಸ್ಪ್ರೆಸ್ಗಿಂತ ಸ್ಪೀಡ್ ಆಗಿ ಬಂದು ಮನೆ ನಂದು ಒಂದು ಮೈನ್ಸ್ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಅವನ್ನ ಬಿಡೋದಿಲ್ಲ. ಇದೀಗ ಅಂತಾರಾಷ್ಟ್ರೀಯ ವಾರ್ತೆಗಳು. ಉಗಾಂಡದಲ್ಲಿರುವ ಎಲ್ಲಾ ಪ್ರೈವೇಟ್ ಮೈನ್ಗಳನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವುದು ಎಂದು ಆ ದೇಶದ ಅಧ್ಯಕ್ಷರು ನಿನ್ನೆ ತಿಳಿಸಿದ್ದಾರೆ. ಇದು ಸಿನಿಮಾ ಆಡೇನು? ನಾನ್ಯಾವ್ದು ದೇವ್ರದ್ದು ಭಜನೆ ಅನ್ಕೊಂಡಲ್ಲೋ. ಭಜನೆ ಇನ್ಸ್ಪಿರೇಷನ್ಗೆ ಈ ಸಾಂಗ್ ಮಾಡಿದ್ದಾರೆ ಅನ್ಕೊಂಡೆ ಸರ್. ಲೇ, ಆ ಕಳ್ಸ್ವಾಮಿ ನನ್ನ ಕರ್ಕೊಂಡೋಗಿ ನನಗ್ ಮೋಸ ಮಾಡ್ತಿರೋ ಮೋಸ. ಅವರು ಕಳ್ಸ್ವಾಮಿ ಜನ ಇರ್ಬೋದು, ಆದ್ರೆ ನೀನು ಕೊಟ್ಟಿರೋ 3 ಅವರನ್ನು ಈಡೇರಿಸಿದ್ದಾರೆ ತಾನೆ. ಯೋಚನೆ ಮಾಡು. ನಂಬರ್ 1, ಅವಳ ಮದುವೆ ನಡೀಬಾರ್ದು. ನಡೀಲಿಲ್ಲ. ನಂಬರ್ 2, ಅವಳು ಯಾರನ್ನ ತುಂಬಾ ಇಷ್ಟ ಪಡ್ತಾಳೋ ಅವ್ರಿಗೆ ಸಿಗ್ತಾಳೋ ದುರ್ಯೋಧನ. ಅವ್ರು ತಾನೇ ಮದುವೆ ಮಾಡ್ಕೋತಿದ್ದಾರೆ. ನಂಬರ್ 3, ನನ್ನ ಮೈನ್ಸು ಡೈಮಂಡ್ಸು, ಕರೆನ್ಸಿ, ಆರೋಗ್ಯನ್ಸಿ, ಫ್ಯೂಚರು, ಗ್ಲಾಮರು ಇವೆಲ್ಲ ನನ್ನ ಹತ್ರನೇ ಉಳಿ. ಯಾವುದು ನಿನ್ನದೋ ಅದು ಕೊನೆವರೆಗೂ ನಿನ್ನೊಟ್ಟಿಗೆ ಇರುತ್ತೆ ಕಣೋ ಶಕುನಿ. ಸರ್, ನಿಮ್ಮ ಆಸ್ತಿ ಎಲ್ಲ ಹೋಗಿ ಖರ್ಚೆಲ್ಲ ಕಳೆದು ಇನ್ 2 lakhs rupees ಉಳಿದಿದೆ. ಇಷ್ಟು ದೊಡ್ಡ ಕಂಪ್ನಿಗೆ ನಿನ್ ಮೊಮ್ಮಗನ್ನ ಸಿಇಒ ಮಾಡಿ ಜವಾಬ್ದಾರಿ ಕೊಡೋದು ನನಗೇನೋ ಸರಿ ಅನ್ನಿಸ್ತಿಲ್ಲ. ಈ ಕಂಪನಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಡಿಸೈಡ್ ಮಾಡೋ ಹಕ್ಕಿರೋದು ನನಗೊಬ್ಬನಿಗೆ. ಬಿಕಾಸ್ ಐ ಓನ್ 60% ಶೇರ್ ಆಫ್ ದಿಸ್ ಕಂಪನಿ. 40% ಸರ್. ಇನ್ ಮಿಕ್ಕಿ 20% ಶೇರ್ ಹೋಲ್ಡರು ನಿಮ್ಮ ಮಗಳು ಸರಸ್ವತಿ. ಆದ್ರೆ ಅವ್ರು ಬಂದಿಲ್ಲ. ಬರೋದು ಇಲ್ಲ. ನಾನು ಹೇಳೋದೇನು ಅಂದ್ರೆ, ಭಾರ್ಗವನ ಸಿಇಒ ಆಗಿ ಪ್ರಪೋಸ್ ಮಾಡ್ತಾ ಇದ್ದೀನಿ. Do you have anything to say? No. The devil is back.